ರಾಜ್ಯದಲ್ಲಿ ಹಿಂದೆ ಹಿಜಾಬ್ ದಂಗಲೆಲ್ಲ ನಡೆದಿತ್ತಲ್ಲ ಅಲ್ಲಿ ಅಧಿಗಲ್ ಮುಸ್ಲಿಂ ವಿವಿನಲ್ಲಿ ರಾಹುಲ್ ಗಾಂಧಿ ಹೋಗಿದ್ರಂತೆ ಅಲ್ಲಿ ಯಾವುದೋ ಮಗು ನೀವೇನೋ ಪ್ರೈಮ್ ಮಿನಿಸ್ಟರ್ ಆದರೆ ಹಿಜಾಬ್ದು ಏನಾಗುತ್ತೆ ಅಂತ ಏನು ಹೇಳ್ತೀರಾ ಆಗ ಅಂದಂತೆ. ಅದಕ್ಕೆ ಅವರು ಸಂಪೂರ್ಣವಾಗಿ ಅದು ವೈಯಕ್ತಿಕ ವಿಚಾರ, ಮಹಿಳೆಯರ ವಸ್ತ್ರಾಧಾರಣೆ ನಾವು ಗೌರವಿಸಬೇಕು, ಅವ್ರು ಏನೇನು ಧರಿಸಬೇಕು ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು, ನನ್ನ ನಿಲುವು ಇದೇನೆ ಅಂತಂದೆ. ಹಾಗಾಗಿ ಮತ್ತೆ ಬಂದರೆ ಹಿಂಗಾಗತ್ತೆ. ಫಸ್ಟ್ ಆಫ್ ಆಲ್ ಈ ಕ್ವಶನ್ನೇ ರಾಂಗು, ಉತ್ತರ ಡಬಲ್ ರಾಂಗು. ಕರ್ನಾಟಕಕ್ಕೆ ಹೋಲಿಸ್ಕೊಂಡು ಯಾರು ಮಾತಾಡೋದಾದರೆ ಹಿಜಾಬನ್ನು ನಿಷೇಧಿಸಿಲ್ಲ, ಶಾಲಾ ಸಮವಸ್ತ್ರ ಇರುವ ಕಡೆ ಅದಿರೋದು, ಅದು ತಪ್ಪೋ ಸರಿಯೋ ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ ಈಗ ಸುಪ್ರೀಂ ಕೋರ್ಟ್, ಅದು ಬೇರೆ ವಿಚಾರ. ಬಟ್ ಶಾಲಾ ಸಮವಸ್ತ್ರದಲ್ಲಿರೋದು ಹಿಜಾಬ್ ನಿಷೇಧ ಆಗಿಲ್ಲ. ಈಗಲೂ ಯಾರು ಅದನ್ನು ಹೇಳಿದ್ರೆ ಅದು ರಾಂಗ್. ಹಿಜಾಬನ್ನು ಹಾಕೊಂಡು ಓಡಾಡಬಹುದು ಹೆಣ್ಮಕ್ಳು, ಅದಕ್ಕೆ ಯಾರು ಅಡ್ಡ ಬರಕ್ಕಾಗಿಲ್ಲ ನನ್ನ ಪ್ರಕಾರದಲ್ಲಿ ಇಲ್ಲಿವರೆಗೆ. ಅದನ್ನ ಯಾರು ಪ್ರಶ್ನೆ ಮಾಡಲ್ಲ. ಶಾಲಾ ಸಮವಸ್ತ್ರದಲ್ಲಿ ಆ ಪಾಯಿಂಟ್ ಬರ್ತಾ ಇದೆ, ಬೇಕಾ ಇಲ್ವಾ ಪ್ರಶ್ನೆ ಎದ್ದಿರೋದು. ಎಸ್, ಮುಂದಕ್ಕೆ ಹೋಗೋಣ. ದೇಶದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ಸಮಯ ಸನ್ನಿಹಿತವಾಗ್ತಾ ಇರೋ ಹಾಗಿದೆ. ಲೋಕಸಭಾ ಚುನಾವಣೆ ದಿನಾಂಕ ಪ್ರಕಟವಾಗುವ ಮುನ್ನವೇ, ಚುನಾವಣಾ ನೀತಿ ಸಂಹಿತೆ ಜಾರಿಯಾಗುವ ಮುನ್ನವೇ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆಯನ್ನು ಹೊರಡಿಸುವಂತಹ ತೀರ್ಮಾನ ಮಾಡಿದೆ ಎನ್ನಲಾಗ್ತಾ ಇದೆ. ಈ ಮಧ್ಯೆ ದೇಶದ ಹೊಸ ಲೋಕಪಾಲಕರಾಗಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎಎಂ ಖಾನ್ವಿಲ್ಕರ್, ಲೋಕಪಾಲ ನ್ಯಾಯಾಂಗ ಸದಸ್ಯರಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದ ಎಲ್ ನಾರಾಯಣಸ್ವಾಮಿ, ಸಂಜಯ್ ಯಾದವ್ ಮತ್ತು ರಿತುರಾಜ್ ಅವಸ್ಥಿ ನೇಮಕಗೊಂಡಿದ್ದಾರೆ. ಬಹಳ ವರ್ಷ ಆಗಿತ್ತು ಲೋಕಪಾಲ್ ಇರಲಿಲ್ಲ, ಈಗ ಲೋಕಪಾಲನ್ನ ವಾಪಸ್ ತಂದಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಆನೆ ಪರಿಹಾರದ ವಿಚಾರಕ್ಕೆ ಕದೆ ಕೇರಳ ಗಲಾಟೆ ಅದಕ್ಕೆ ಸಿಕ್ಕಿದೆ. 15 ಲಕ್ಷ ರೂಪಾಯಿ ಕೊಟ್ಟಿದ್ದಂಥ ರಾಜ್ಯ ಸರ್ಕಾರದ ನೆರವನ್ನು ಕುಟುಂಬ ಬಿಜೆಪಿ ಮಾಡಿದ ರಾಜಕೀಯಕ್ಕೆ ಅಸಮಾಧಾನ ವ್ಯಕ್ತಪಡಿಸಿಕೊಂಡು ವಾಪಸ್ ಕೊಟ್ಟಿದ್ದಾರಂತೆ. ಬಿಜೆಪಿ ಅಂತ ಅಲ್ಲ, ಅದು ಬಿಜೆಪಿ ಅಫ್ಕೋರ್ಸ್ ಹ್ಯಾಸ್ ಯೂಸ್ಡ್ ಇಟ್ ಆನ್ ಎ ಪೊಲಿಟಿಕಲ್ ಲೆವೆಲಲ್ಲಿ, ಇಲ್ಲ ಅಂತಲ್ಲ. ನಾವು ರಾಹುಲ್ ಗಾಂಧಿ ಕರ್ನಾಟಕ ಸರ್ಕಾರಕ್ಕೆ ಆಭಾರಿಯಾಗಿದ್ದೇವೆ, ಅದರ ನಷ್ಟನೇ ಯಾರೂ ಭರ್ತಿ ಮಾಡೋಕ್ಕಾಗಲ್ಲ, ಎಲ್ಲರೂ ಇರ್ತಾರೆ ಅಂದ್ಕೊಂಡಿದ್ವಿ. ಆದರೆ ಇದನ್ನು ರಾಜಕೀಯ ಮಾಡಲು ನೋಡ್ತು, ಇದು ಅಮಾನವೀಯ, ಇದು ನಮಗೆ ನೋವು ತಂದಿದೆ, ಡ್ಯಾಶ್ ಎಲ್ಲ ಹೇಳಿದ್ದಾರೆ ಅವರು. ಹಾಗಾಗಿ ಆ ದುಡ್ಡನ್ನು ವಾಪಸ್ ಕೊಡ್ತಾರಂತೆ, ಕೊಡ್ಬೋದು, ಅದು ಅವ್ರ ಇಷ್ಟ. ಇಲ್ಲಿ ದಿ ಪ್ರಾಬ್ಲಮ್ ವಾಸ್ ನನ್ನ ಪ್ರಕಾರದಲ್ಲಿ ಅಫ್ಕೋರ್ಸ್ ಅದನ್ನು ಬಿಜೆಪಿ ರಾಜಕೀಯವಾಗಿ ಯೂಸ್ ಮಾಡಿದೆ. ಆದರೆ ಕರ್ನಾಟಕದ ಆನೆ, ಕೇರಳದ ಆನೆ ಆ ಥರ ಪಾಯಿಂಟ್ ವಾಸ್ ವೈಲ್ಡ್ ಎಲಿಫೆಂಟ್ಸು ವೈಲ್ಡ್ ಲೈಫಲ್ಲಿ ಹೆಂಗೆ ಇದನ್ನು ಮಾಡ್ತೀರಿ ಅನ್ನೋದು ಒಂದು ಪ್ರಶ್ನೆ. ಇದು ಕರ್ನಾಟಕ, ಕನ್ನಡಿಗರು, ಬಿಜೆಪಿ ಇದೆಲ್ಲ ಒಂದು ಪಾರ್ಟ್ ಇರ್ಬೋದು. ಎರಡನೇ ಪಾರ್ಟು ಈ ಥರದ ಪ್ರೆಸಿಡೆಂಟ್ಗಳು ಬಹಳ ಕೆಟ್ಟದಾಗಬಹುದು ನಾಳೆ ಅಂತ, ಮುಂದೆ ಆದಾಗ ಬಹಳ ಕೆಟ್ಟದಾಗಬಹುದು ಇದು ಅನ್ನೋದು ನನ್ನ ಲೆಕ್ಕಾಚಾರದಲ್ಲಿ. ಅಫ್ಕೋರ್ಸ್ ನಷ್ಟನೇ ಅವ್ರ ಕುಟುಂಬ ಹೇಳ್ದಂಗೆ, ಅದನ್ನು ಯಾರು ಏನು ಇದು ಮಾಡೋಕ್ಕಾಗಲ್ಲ. ಆಲ್ ರೈಟ್, ಎಸ್. ಸಂವಿಧಾನ ಸಮಾವೇಶಕ್ಕೆ ನಿತಾಶಾ ಕೌಲ್ಗೆ ಆಹ್ವಾನ ಕೊಟ್ಟಿದ್ದನ್ನ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಮುಂದುವರೆದಿದ್ದಾರೆ ವಾಗ್ದಾಳಿಯನ್ನು ನಡೆಸಲಿಕ್ಕೆ. ಸಂವಿಧಾನ ಸಮಾವೇಶದ ಹೆಸರಿನಲ್ಲಿ ಗಂಜಿ ಗಿರಾಕಿಗಳಿಗೆ ಗಂಜಿ ಗ್ಯಾರಂಟಿ ಸಮಾವೇಶವನ್ನು ಸಿದ್ದರಾಮಯ್ಯ ಸರ್ಕಾರ ಆಯೋಜಿಸಿತ್ತು ಅಂತ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸಂವಿಧಾನ ಸಮಾವೇಶದ ಹೆಸರಿನಲ್ಲಿ ನಗರ ನಕ್ಸಲರಿಗೆ, ಭಾರತದ ಸೈನಿಕರು ರೇಪಿಸ್ಟ್ಗಳು ಎನ್ನುವ ವಿಕೃತ ಮನಸ್ಕರಿಗೆ ಸರ್ಕಾರಿ ಖರ್ಚಿನಲ್ಲಿ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ಈ ದೇಶದ್ರೋಹಿ ಕಾಂಗ್ರೆಸ್ ಸರ್ಕಾರ ಅಂತ ಅಶೋಕ್ ಟ್ವೀಟ್ ಮಾಡಿದ್ರು. ನಿತಾಶಾ ಕೌಲ್ರಂತಹ ದೇಶದ್ರೋಹಿಗಳಿಗೆ ಆಹ್ವಾನ ಕೊಟ್ಟಿರುವುದು ರಾಹುಲ್ ಗಾಂಧಿ ಅವರ ಅಪ್ಪಣೆ ಪ್ರಕಾರನ ಅಂತ ಪ್ರಶ್ನೆ ಮಾಡಿದ್ರು. ರಾಜ್ಯದಲ್ಲಿ ಕ್ಷಾಮವಿದೆ, ಈ ಸನ್ನಿವೇಶದಲ್ಲಿ ಅತಿಥಿಗಳಿಗೆ ಅಂತಾರಾಷ್ಟ್ರೀಯ ವಿಮಾನ ಟಿಕೆಟ್, ಪಂಚತಾರ ಹೋಟೆಲ್ ವಾಸ್ತವ್ಯ ಅಂತ 100 ಕೋಟಿ ಖರ್ಚು ಮಾಡೋ ಅವಶ್ಯಕತೆ ಏನಿತ್ತು ಅಂತ ಪ್ರಶ್ನಿಸಿದ್ದಾರೆ. ನನಗೆ ಅರ್ಥ ಆಗಲಿಲ್ಲ, ಸಂವಿಧಾನದ ದಿನದ ಐಡಿಯಾ ಕರೆಕ್ಟ್ ಇತ್ತದು. ಈ ಸಂವಿಧಾನದ ದಿನಕ್ಕೂ ನೀವು ಹೊರಗಡೆಯಿಂದ ಕರೆಸಿದ್ದ ಜನಕ್ಕೂ ರಾಜ್ಯದಕ್ಕೂ ಏನು ಸಂಬಂಧ ಇತ್ತು? ಅವ್ರು ಯಾಕೆ ಬೇಕಿತ್ತು ಅದಕ್ಕೆ ನನಗೆ ಅರ್ಥ ಆಗಲಿಲ್ಲ. ಈಗ ಮಕ್ಕಳದ್ದೆಲ್ಲ ರ್ಯಾಲಿ ಮಾಡಿದ್ರಿ, ಫೇರ್ ಅದು. ವಿಧಾನಸೌಧದ ಮುಂದೆ ಅವುಗಳ ಕೈಲಿ ಓತ್ ಮಾಡಿಸೋದು ಇದೆಲ್ಲ ಫೇರ್ ಅದು. ಆಮೇಲೆ ಗ್ರಾಮಗಳಲ್ಲಿ ಅದರ ಅರಿವನ್ನು ಮೂಡಿಸೋದು ತುಂಬ ಕರೆಕ್ಟ್, ಅದು ಒಪ್ಕೋತೀನಿ ನಾನು. ಇದು ನಂಗೆ ಅರ್ಥ ಆಗಲಿಲ್ಲ, ಈ ಪಾರಿನ್ ಗಿರಾಕಿಗಳು ಯಾಕೆ ಬಂದವು ಇದಕ್ಕೆ ಅಂತ. ಅದರಲ್ಲೂ ಈ ಲೇಡಿ ಮೊನ್ನೆ ಅಲ್ಲೆಲ್ಲ ಒಂದು ನಮ್ಮ ಜಮ್ಮು ಕಾಶ್ಮೀರದಿಂದ ಹೋಗಿದ್ದ ಲೇಡಿ ಹೇಳಿದ್ಲಲ್ಲ, ಪಾಪ ನಂದು ಫ್ರೀ ಇದೆ ಜಮ್ಮು ಕಾಶ್ಮೀರ, ನಾನು ಹೆಮ್ಮೆಯಿಂದ ಇದ್ದೀನಿ, ಯಾವ ಮಾನವ ಹಕ್ಕು ದಮನ ಏನು ಆಗಿಲ್ಲ ಅಂತ ಹೇಳಿದ್ಲಲ್ಲ. ಇಲ್ಲಿಂದ ಹೋಗಿ ಅಲ್ಲಿ ಪಾರಿನಲ್ಲಿ, ಅದೇ ಲಂಡನ್ನಲ್ಲಿ ಹೇಳಿದ್ದಿದ್ದ ಆ ಹೆಣ್ಮಗಳದನ್ನ, ನಾನು ಮಲಾಲಾ ಅಲ್ಲ ಅಂತ ಅವಳು ಹೇಳಿದ್ದಿದ್ದು. ಇವಳು ಪಾರಿನಲ್ಲಿ ಕೂತ್ಕೊಂಡು ನಮ್ಮ ಮೇಲೆ ಕಾಮೆಂಟ್ರಿ ಕೊಡೋ ಮಹಾಪ್ರಭೂತಿ ಇದು ಈ ಪ್ರೊಫೆಸರು. ಪಾರಿನಲ್ಲಿ ಕೂತ್ಕೊಂಡು ಯಾವನಿಗೆ ಬೇಕು ನಿಮ್ಮ ಸರ್ಟಿಫಿಕೇಟು, ನೀ ಬ್ರಿಟನ್ನಲ್ಲಿ ಇದೆಯೋ ಲಂಡನ್ನಲ್ಲಿ ಇದೆಯೋ ಅನ್ನೋ ಕಾರಣಕ್ಕೆ ಇನ್ನು ಬ್ರಿಟಿಷ್ ಥರನೇ ಆಡ್ತಾ ಇದ್ದರೆ ಹೋಯ್ತು ಆ ಕಾಲ ಎಲ್ಲ. ಬರೀ ಇಂಥ ಗಿರಾಕಿಗಳೇ ಇವಕ್ಕೆ ಫಸ್ಟ್. ಈ ಕಾಂಗ್ರೆಸ್ಸಲ್ಲಿ ಒಂದು ವರ್ಗ ಇದೆ, ಆ ವರ್ಗಕ್ಕೆ ಬೇರೆ ಕೆಲಸವೇ ಇಲ್ಲ. ಅವಕ್ಕೆ 3 ಹೊತ್ತು ಹಿಂಗೆ ಬಾವುಟಾರಿಸೋ ಗಿರಾಕಿಗಳನ್ನ ಕರ್ಕೊಂಬರೋದು, ಅವೆಲ್ಲ ದೇಶದ್ರೋಹಿಗಳೇ ಅರ್ಧಂಬರ್ಧ ಎಲ್ಲವೂ ಅಷ್ಟೇ. ನೀವು ಒಳಗಡೆ ಮಾಡಿ ಯಾರು ಬೇಡ ಅಂದವ್ರು ಅದನ್ನು ಇನ್ನು 100 ಗ್ರಾಮದಲ್ಲಿ ಮಾಡ್ಬೇಕಪ್ಪ, ಯಾರು ಬೇಡ ಅಂದವ್ರು ಅದನ್ನು. ಏನು ಗಿರಾಕಿ ಬಂದು ನಮಗೆ ಅಡ್ವೈಸ್ ಮಾಡೋಕ್ಕೆ ಯಾಕೆ ಮಾದೇವಪ್ಪನವ್ರೆ? ನಿಮ್ಗೆ ಯಾರು ಸಿಕ್ಕಲಿಲ್ವಾ?
ಈ ಗಿರಾಕಿನೇ ಬೇಕಿತ್ತ ಅಡ್ವೈಸ್ ಮಾಡಿಸ್ಕೊಳ್ಳೋಕ್ಕೆ? ಯಾವ ಮನೋಸ್ಥಿತಿಲಿದ್ದೀರಿ ಎಲ್ಲರೂ? ಒಂದು ಕಡೆ ಸಂವಿಧಾನ ಥ್ರೆಟ್ಟು ಅನ್ನೋದು, ನಮ್ಮ ಸಂವಿಧಾನದ ಆಧಾರದಲ್ಲಿರುವ ಭಾರತವನ್ನೇ ಅಪಹೇಳನ ಮಾಡುವಂಥವಳನ್ನು ಕರ್ಕೊಂಬಂದು ನಿಲ್ಲಿಸ್ಕೊತಾರೆ. ಯಾವ ಲೆಕ್ಕಾಚಾರ ನಿಮ್ಮದು? ರಾಜ್ಯದಲ್ಲಿ ಕ್ಷಾಮ ಆವರಿಸಿದೆ, ನದಿ ತೊರೆಗಳು ಬತ್ತೋಗಿದೆ. ಭಾಳ ಪರ್ಟಿಕ್ಯುಲರ್ ಅಂದರೆ ಬೋರ್ವೆಲ್ಗಳು ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋದಕ್ಕಿಂತ ಸ್ಪೀಡಲ್ಲಿ ಡ್ರೈ ಆಗ್ತಾ ಇದೆ, ಒಣಗೋಗ್ತಾ ಇದೆ ಬೋರ್ವೆಲ್ಗಳು. ವೆರಿ ಅಮೇಝಿಂಗ್. ರೀಚಾರ್ಜ್ ಆಗಿದೆಯೋ ಆಗಿದ್ದು ಅಂದ್ಕೊಂಡಿದ್ದ ಜಾಗದಲ್ಲೆಲ್ಲ ಒಣಗೋಗ್ತಾ ಇದೆ ಬೋರ್ವೆಲ್ಗಳು. ಈ ಮಧ್ಯೆ KRS ಅಲ್ಲಿ ನೀರಿಲ್ಲ, ವಿಪರೀತವಾಗಿ ಇಳಿದೋಗಿದೆ, ಕೆಳಗೆ ಬಂದುಬಿಟ್ಟಿದೆ. ಏನಾಗುತ್ತೋ ಗೊತ್ತಿಲ್ಲ ಮುಂದಿನ ದಿನದಲ್ಲಿ. ನೋ ಐಡಿಯಾ, ಏನು ಬೇಕಾದ್ರೂ ಆಗ್ಬೋದು. 90 ಅಡಿಗೆ ಬಂದಿದೆ ಫಸ್ಟ್ ಟೈಮ್ ಫೆಬ್ರವರಿನಲ್ಲಿ. ಆಲ್ ರೈಟ್, ತುರ್ತು ಕಾಮಗಾರಿ ಕಾರಣ ಇವತ್ತು ಅರ್ಧ ಬೆಂಗಳೂರಿಗೆ ಜಲಮಂಡಳಿ ನೀರು ಪೂರೈಕೆ ಮಾಡಿಲ್ಲ. ಇದೆಲ್ಲ ಕಾಮನ್ ಆಗುತ್ತೆ ಇನ್ಮೇಲಿಂದ, ಲೆಕ್ಕ ಇಟ್ಕೊಳ್ಳಿ. ಯಾವ್ಯಾವಾಗ ನೀರಿಲ್ವೋ ಆವಾಗ ಜಲಮಂಡಳಿಯಿಂದ ಒಂದು ಹೇಳಿಕೆ ಬರುತ್ತೆ, ಅದೇನೆಂದರೆ ತುರ್ತು ಕಾಮಗಾರಿ ಅಂತ. ಸಮಾಧಾನ ಮಾಡಿ ನಿಮಗೆ ಇದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಇರುತ್ತೆ, ಇದನ್ನ ಇಟ್ಕೊಳ್ಳಿ ಇನ್ಮೇಲಿಂದ. ಜನ ನೀರು ಬರದೇ ಇದ್ದರೆ ಪಾಪ ನೀವು ರಿಲೀಸ್ ಮಾಡ್ತಾರೆ, ಅದನ್ನು ತುರ್ತು ಕಾಮಗಾರಿ ಅಂತಾರೆ. ತಲೆ ಕೆಡಿಸ್ಕೋಬೇಡಿ. ನೀರಿಲ್ಲ ಅಂದರೆ ನೀರಿಲ್ಲ ಅಷ್ಟೇ. ಅಪಾರ್ಟ್ಮೆಂಟ್ಗಳಲ್ಲಂತೂ ಗೊತ್ತಾಗ್ತಾ ಇಲ್ಲ ಏನಾಗುತ್ತೋ ಏನೋ ಮುಂದೆ. ವಿ ಹ್ಯಾವ್ ನೋ ಐಡಿಯಾ, ಏನು ಮಾಡೋಕ್ಕಾಗಲ್ಲ. ಲೆಟ್ ಅಸ್ ಸಿ. ಬೆಂಗಳೂರಿನ ದಶ ದಿಕ್ಕುಗಳಲ್ಲೂ ಇವತ್ತು ದಿನವಿಡೀ ಟ್ರಾಫಿಕ್ ಜಾಮ್ ಕಂಡು ಬಂತು. ಯಾಕೆ ಅಂದರೆ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನ. ಬೆಂಗಳೂರಿಗೆ ಹಲವಾರು ಕಡೆಗಳಿಂದ ಬಸ್ಗಳು ಬಂತು. ಜೊತೆಗೆ ಯಶವಂತಪುರದ ಮೇಲ್ಸೇತುವೆ ಮೇಲೆ ವಾಹನಗಳು ಕೂಡ ಕೆಟ್ಟು ನಿಂತಿದ್ವು. ತುಮಕೂರು ರಸ್ತೆಯಲ್ಲಿ ಇನ್ನಷ್ಟು ಟ್ರಾಫಿಕ್ ಜಾಮ್ ಕಂಡು ಬಂತು. 8 ಕಿಲೋಮೀಟರ್ ಕ್ರಮಿಸೋದಕ್ಕೆ ಸುಮಾರು ಗಂಟೆಗಟ್ಟಲೆ ಕಾಯಬೇಕಾಯಿತು. ಅಂದಹಾಗೆ 7 ವರ್ಷಗಳಲ್ಲಿಯೇ ಮೊದಲ ಬಾರಿಗೆ ನಡೆದಂತಹ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾದರು. ಇದಕ್ಕಾಗಿಯೇ ಸರ್ಕಾರ ವಿಶೇಷ ಸಾಂದರ್ಭಿಕ ರಜೆ ಕೂಡ ಘೋಷಿಸಿತ್ತು. ನಿಮಗೆ ರಾಜ್ಯ ಸರ್ಕಾರಿ ನೌಕರರದ್ದು ಸಮ್ಮೇಳನ ತಪ್ಪು ಅನ್ನೋಕ್ಕಾಗಲ್ಲ. ಅವ್ರ ಸಮ್ಮೇಳನ ಅವ್ರು ಮಾಡ್ಕೋಬೋದು, ಅದು ಅವ್ರ ಇದದು. ಬಟ್ ನನಗೆ ಅರ್ಥ ಆಗದೆ ಇರೋದು, ಬ್ರ್ಯಾಂಡ್ ಬೆಂಗಳೂರು ಅನ್ನೋ DCM ಆಗಲಿ ಸರ್ಕಾರದವರಾಗಲಿ ಬರೀ ಸರ್ಕಾರಿ ನೌಕರದ್ದು ಹೇಳ್ತಿಲ್ಲ ನಾನು. ಒಂದು 50-100 ಬಸ್ಸಿನ ವ್ಯವಹಾರದಲ್ಲಿ ನಡೆಯುವ ಯಾವುದೇ ಇಂತಹ ಮೆರವಣಿಗೆಗಳನ್ನು ಸಿಟಿ ಒಳಗಡೆ ಬಿಡಬಾರ್ದು. ಏನೋ 4 ಬಸ್ಸಲ್ಲಿ ಬಂದರು, 3 ಬಸ್ಸಲ್ಲಿ ಬಂದರು, 2 ಬಸ್ಸಲ್ಲಿ ಬಂದರು ಅಂದರೆ ಓಕೆ, ದಟ್ಸ್ ಫೇರ್. 50 ಬಸ್ಸನ್ನು ದಾಟ್ತು, 25 ಬಸ್ಸನ್ನು ದಾಟ್ತು ಅಂದರೆ 1000 ಬಸ್ಸು, 1000 ಬಸ್ಸು, 500 ಬಸ್ಸು, ಅದು ಪೊಲಿಟಿಕಲ್ ಪಾರ್ಟಿ ಆದರೂ ಸರಿ, ಪ್ರೈವೇಟ್ ಫಂಕ್ಷನ್ ಆದರೂ ಸರಿ, ಸರ್ಕಾರಿ ನೌಕರರಾದರೂ ಸರಿ, ಯಾರಾದರೂ ಸರಿ, ಎಲ್ಲ ನೆಲಮಂಗಲದಿಂದ ಆಚೆಗೆ ಹಾಕ್ಬಿಡ್ಬೇಕು. ಯಾಕಂದರೆ 80% ಅಲ್ಲಿ ಆ ಕಡೆಯಿಂದನೇ ಬರೋದು ರಾಜ್ಯಕ್ಕೆ. ಅಲ್ಲಿ ಹಾಕ್ಬಿಡ್ಬೇಕು, ಆ ಕಡೆ ಅಲ್ಲಿ ಹಾಕ್ಬಿಟ್ಟು ಅಲ್ಲೇ ಮುಗಿಸ್ಬೇಕು. ಹೆಂಗಿದ್ರು ಬಸ್ಸಲ್ಲಿ ಬರ್ತಾರೆ. ಬಸ್ಸನ್ನು ಇಲ್ಲೇ ತಂದು ನಿಲ್ಲಿಸ್ಬೇಕು ಅಂತ ಏನಿಲ್ಲ, ಅಲ್ಲೇ ನಿಲ್ಲಿಸ್ಕೊಂಡು ಸಮ್ಮೇಳನ ಮಾಡ್ಬೋದು. ಸಮ್ವೇರ್ ವಿ ಹ್ಯಾವ್ ಟು ಡೂ ಎ ಥಿಂಕಿಂಗ್ ಈ ವಿಚಾರದಲ್ಲಿ. ಈ ಥರ 1000 ಬಸ್ಸುಗಳು, 500 ಬಸ್ಸುಗಳು, 1000 ಬಸ್ಸುಗಳು ಅನ್ನೋದನ್ನು ಬಿಟ್ಕೊಂಡು ಒಳಗೆ ಕೂತ್ಕೊಂಡಿದ್ರೆ ದಾಟ್ ಈಸ್ ನಾಟ್ ಬ್ರ್ಯಾಂಡ್ ಬೆಂಗಳೂರು. ಆವಾಗ ಇವರೇ ಡ್ಯಾಮೇಜ್ ಮಾಡ್ದಂಗೆ. ಎಸ್. ಪಾವಗಡ ತಾಲೂಕಲ್ಲಿ ಶಸ್ತ್ರಚಿಕಿತ್ಸೆಗೊಳಗಾಗಿದ್ದ 3 ಮಹಿಳೆಯರು ಸಾವನ್ನಪ್ಪಿದ ಪ್ರಕರಣದಲ್ಲಿ ಆರೋಗ್ಯ ಇಲಾಖೆ ಗಂಭೀರವಾಗಿ ಪ್ರಕರಣ ಮಾಡಿದಾರಂತೆ. ಗುತ್ತಿಗೆ ಆಧಾರದಲ್ಲಿ ಯಾರೋ ನಿರ್ವಹಿಸ್ತಾ ಇದ್ರಂತೆ. ಯಾರೋ ಡಾಕ್ಟರ್ಸು, ನರ್ಸು ಎಲ್ಲ ಅವರೆಲ್ಲ ವಜಾ ಮಾಡಿದ್ದಾರೆ ಸೇವೆಯಿಂದ. ಯಾರೋ ಒಬ್ಬರನ್ನ ಟ್ರಾನ್ಸ್ಫರ್ ಮಾಡಾಕ್ಬಿಟ್ಟಿದ್ದಾರೆ. ಮೇಲ್ನೋಟಕ್ಕೆ ಸೋಂಕು ಹರಡಿರೋದೆಲ್ಲ ಗೊತ್ತಾಗಿದೆಯಂತೆ. ಕ್ಲೀನ್ ಮಾಡಿರಲಿಲ್ವಂತೆ ಶಸ್ತ್ರಚಿಕಿತ್ಸಾ ಕೊಠಡಿನ, ಅದಕ್ಕಾಗಿರಬಹುದು ಅಂತ ಹೇಳ್ತಿದ್ದಾರೆ. ಆಲ್ ರೈಟ್, ನೋಡೋಣ. ಆಯಿತು, ಸೋಂಕಿನಿಂದಾಗಿ ಸತ್ತರು ಅನ್ನೋದಕ್ಕೆ ಕಾಂಟ್ರಾಕ್ಟಲ್ಲಿ ಇದ್ರು ಅಂತ ಅವ್ರನ್ನ ಕಿತ್ತಾಕ್ಬಿಟ್ರಿ. ಕಾಂಟ್ರಾಕ್ಟಲ್ಲಿ ಇಲ್ಲದೆ ಜಾಬಲ್ಲಿರೋ ಡಾಕ್ಟ್ರಿಗೆ ಬರೀ ಟ್ರಾನ್ಸ್ಫರ್ ಆಗ ಅವ್ರ ಜವಾಬ್ದಾರಿ ಅಲ್ವಾ? ಅವ್ರನ್ನ ತೆಗೆದು ಹಾಕ್ಬೇಕಲ್ಲ ಸರ್. ಅದೇಂಗೆ ಬರೀ ಟ್ರಾನ್ಸ್ಫರ್ ಪನಿಷ್ಮೆಂಟ್ ಆಗ್ಬಿಡುತ್ತೆ? ಹೇಗಾಗತ್ತದು? ಒಂದು. ಮೂರನೇದು, ಈ ಕುಟುಂಬಗಳಿಗೆ ಏನು ಮಾಡ್ತೀರಿ ಹೇಳ್ರಪ್ಪ? ಮನೆ ಹಾಳಾಗಲಿ ನಿಮ್ಮದು, ಅವ್ರನ್ನೇನು ಮಾಡಿದ್ದೀರಿ ಅಂತ ಆಮೇಲೆ ನೋಡೋಣ. ಕುಟುಂಬಗಳದ್ದೇಳಿ ಕತೆ. ಎಸ್. ಟೀಮ್ ಇಂಡಿಯಾದ ಪೇಸರ್ ಮೊಹಮ್ಮದ್ ಶಮಿ ಹಿಮ್ಮಡಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಲಂಡನ್ನ ಆಸ್ಪತ್ರೆಯಲ್ಲಿ ಅವರು ಆಪರೇಷನ್ಗೆ ಒಳಗಾಗಿದ್ದು ಯಶಸ್ವಿ ಕೂಡ ಆಗಿದೆ ಆಪರೇಷನ್. ಚೇತರಿಸಿಕೊಳ್ಳಲು ಇನ್ನಷ್ಟು ದಿನಗಳು ಬೇಕಾಗುತ್ತೆ ಅಂತ ವೈದ್ಯರು ಹೇಳಿದ್ದಾರೆ. ಯಾವಾಗ ಮೈದಾನಕ್ಕೆ ಬರ್ತೀನೋ ಅಂತ ಕಾಯ್ತಿದ್ದೀನಿ ಅಂತ ಅವರು ಟ್ವೀಟ್ ಮಾಡ್ಕೊಂಡಿದ್ದಾರೆ. ಆಯ್ತು, ಬೇಗ ಬರ್ತೀರಿ ಬಿಡ್ರಿ, ಏನು ಟ್ರೀಟ್ಮೆಂಟ್ ಆಗುತ್ತೆ, ಸರಿ ಬೇಗ ಆಗುತ್ತೆ ಅಷ್ಟೇ. ಚೇತರಿಸ್ಕೊಳ್ಳಿ ಆದಷ್ಟು. ಓಕೆ, ವೆರಿ ಗುಡ್.